ಅಮ್ಮ ಆದ್ಮೇಲೆ ಅಮ್ಮನ್ ತರ ಅಡಿಗೆ ಮಾಡುವಂತ ನೆಕ್ಸ್ಟ್ ವ್ಯಕ್ತಿ ಅಂದ್ರೆ ಅದು ಅಕ್ಕನೇ. ಇಲ್ಲಿ ಒಬ್ರು ಹೋಟೆಲ್ ಅಕ್ಕ ಅಂತ ಸಂಜೆ 7ರಿಂದ ತಡರಾತ್ರಿ 11ರವರೆಗೂ ಪಕ್ಕಾ ಮನೇಲಿ ಮಾಡೋ ಟೇಸ್ಟ್ ಅಲ್ಲೇ ಅಡಿಗೆ ಮಾಡಿ ಸರ್ವ್ ಮಾಡ್ತಾ ಇದಾರೆ ಗೊತ್ತಾ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮೋಹನ್. ಒತ್ತು ಶಾವ್ಗೆ, ಅಕ್ಕಿ ರೊಟ್ಟಿ, ನೀರ್ ದೋಸೆ, ಅನ್ನ ಸಾಂಬಾರ್, ಪೆಪ್ಪರ್ ಚಿಕನ್, ಗುಂಟೂರು ಚಿಕನ್, ನಾಟಿ ಕೋಳಿ ಸಾರು, ಚಿಕನ್ ಕಬಾಬ್ ಹಾಗೂ ಹಲವಾರು ಐಟಮ್ಸ್ ಇದೆ. ಡೈಲಿ ಇವ್ರ ಮೆನು ಚೇಂಜ್ ಆಗ್ತಾ ಇರುತ್ತೆ. ಇವರು ರಿಫೈಂಡ್ ಆಯಿಲ್ ಯೂಸ್ ಮಾಡ್ತಾರೆ. ಟೇಸ್ಟಿಂಗ್ ಪೌಡರ್ಗೆ ನೋ ಹೇಳಿದ್ದಾರೆ. ಶ್ರಾವಣ ಮುಗಿತು, ಕೈಗೆ ಚಿಕನ್ ಕಬಾಬ್ ಬಂತು. ಈ ಸಂಜೆಯಲ್ಲಿ ಬಿಸಿ ಬಿಸಿ ಚಿಕನ್ ಕಬಾಬ್, ಆಹಾ. ನಾಟಿ ಕೋಳಿ ಸಾರ್ ಜೊತೆ ಅಕ್ಕಿ ರೊಟ್ಟಿನ, ನೀರ್ ದೋಸೆನ ನೀವೇ ತಿಂದು ಕಮೆಂಟ್ ಅಲ್ಲಿ ಹೇಳಿ. ನನಗಂತೂ ನೀರ್ ದೋಸೆ ತುಂಬಾ ಇಷ್ಟ ಆಯ್ತು. ಒತ್ತು ಶಾವಿಗೆ ಜೊತೆ ನಾಟಿ ಕೋಳಿ ಸಾರು ಬೆಂಚ್ ಮಾರ್ಕ್ ಡಿಶ್ ಅಂದ್ರೆ ಯಾವುದೇ ರೀತಿ ತಪ್ಪಾಗಲ್ಲ ಬಿಡಿ. ಇವರಲ್ಲಿ ಸಿಗೋ ಒತ್ತು ಶಾವಿಗೆಗೆ ನಾನಂತೂ ಫ್ಯಾನ್ ಆಗೋದೆ. ಗುಂಟೂರು ಚಿಕನ್, ಪೆಪ್ಪರ್ ಚಿಕನ್ ಕೂಡ ಅಷ್ಟೇ ಚೆನ್ನಾಗಿ ಮ್ಯಾರಿನೇಟ್ ಆಗಿ ಸಾಫ್ಟ್ ಅಂಡ್ ಟೇಸ್ಟಿ ಆಗಿತ್ತು. ಓವರ್ ಆಲ್ ಆಗಿ ಬಸವೇಶ್ವರ ನಗರ ಅಂಬೇಡ್ಕರ್ ಸ್ಟೇಡಿಯಂ ಪಕ್ಕನೇ ಇರೋ ಈ ಹೋಟೆಲ್ ಅಕ್ಕ ಒಂದು ಕಂಪ್ಲೀಟ್ ಹೋಮ್ಲಿ ಫುಡ್ ಸ್ಪಾಟ್. ಪ್ರತಿ ಸೋಮವಾರ ಮತ್ತು ಹಬ್ಬದ ದಿನ ರಜಾ ಮಾಡ್ತಾರೆ. ಪ್ಲಾನ್ ಮಾಡ್ಕೊಂಡು ವಿಸಿಟ್ ಮಾಡಿ. ಹಾಗೆ ನಮ್ಮ ಪೇಜ್ ಫುಡ್ ರೆಬಲ್ಸ್ ಕನ್ನಡ ಫಾಲೋ ಮಾಡಿ. ಥ್ಯಾಂಕ್ ಯು. ಇಷ್ಟ ಪಷ್ಟ ಎಲ್ಲ ಏನಿಲ್ಲ, ನಮ್ಗೆ ಸಿಕ್ಕಿಂದ ತಿಂತಾ ಇರ್ತೀವಿ. ಉಪವಾಸದ ಅಭ್ಯಾಸ ಇರಲ್ಲ ನಮ್ಗೆ.